ಹೋರಾಟ ಏನೇ ಬರಲಿ ಏನೇ ಬರಲಿ हमारी मांगी पूरी करो हमारी मांगी पूरी करो ಏನೇ ಬರಲಿ ಏನೇ ಬರಲಿ ಅಂಗನವಾಡಿ ನೌಕರರ ಸಂಘಕ್ಕೆ ಸೇವಾಗಲಿ ಅಂಗನವಾಡಿ ನೌಕರರ ಸಂಘಕ್ಕೆ ಸೇವಾಗಲಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಏನೇ ತರಲಿ ಏನೇ ತರಲಿ ಜಿಂದಾಬಾದ್ ಜಿಂದಾಬಾದ್ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಮಹಿಳೆಯರೇ ಒಂದಾಗಿ ಅಂಗನವಾಡಿ ನೌಕರರನ್ನು ಬಿಗಿಸುವ ಕೇಂದ್ರ ರಾಜ್ಯ ಗುಜರಾತ್ ಕೋರ್ಟ್ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದೆ. ಈ ಒಂದು ಹೋರಾಟದ ಪ್ರಮುಖ ಬೇಡಿಕೆಗಳೇನಪ್ಪ ಅಂತ ಕೇಳಿದರೆ, ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಗ್ರ್ಯಾಜುಯೇಟಿಗೂ ಕೂಡ ಆದೇಶ ಮಾಡಿದೆ. ಆ ಗ್ರ್ಯಾಜುಯೇಟಿ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದಾಗ ಸರ್ಕಾರ ನಿಮಗೂ ಕೂಡ ಗ್ರ್ಯಾಜುಯೇಟಿ ನಾವು ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಅನುದಾನವನ್ನು ತೆಗೆದಿಟ್ಟಿದ್ದಾಗಿದೆ ಅಂತ ಹೇಳಿದ. ಇಲ್ಲಿವರೆಗೂ ನಿವೃತ್ತಿ ಆದಂಥ ಯಾವ ಕಾರ್ಯಕರ್ತೆಯರಿಗೂ ಕೂಡ
ರೂಪಾಯಿನೂ ಗ್ರ್ಯಾಜುಯೇಟಿ ಹಣ ಬಂದಿಲ್ಲ. ಅದನ್ನು ಶೀಘ್ರವಾಗಿ ಗ್ರ್ಯಾಜುಯೇಟಿ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳ್ಕೊಂಡು, ಮತ್ತು ಅದೇ ರೀತಿಯಾಗಿ ಅದೇ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತ ಕೇಳಿದರೆ ಅಂಗನವಾಡಿ ನೌಕರರಿಗೆ 3 ಮತ್ತು 4ನೇ ದರ್ಜೆಯ ನೌಕರರಂತ ಪರಿಗಣನೆ ಮಾಡಿ ಆದೇಶವನ್ನು ಕೊಡಬೇಕಂತ ಹೇಳಿದ್ದಾರೆ. ಅದನ್ನು ಸಹಿತ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೇ ಮಾದರಿಯಲ್ಲಿ ನಮಗೂ 3 ಮತ್ತು 4ನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಅಹೋರಾತ್ರಿ ಹೋರಾಟವನ್ನು ಭಾಗವಹಿಸಿದ್ದೇವೆ ಎಲ್ಲರೂ. ಈ ಒಂದು ಹೋರಾಟವು CIT ನೇತೃತ್ವದಲ್ಲಿ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕೂಡ ಬೆಳಗಾವಿ ಅಧಿವೇಶನ ನಡೆಯುವಂಥ ಸ್ಥಳದಲ್ಲಿ ಕೂಡ ಈ ಒಂದು ಹೋರಾಟವನ್ನು ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಅಷ್ಟಲ್ಲದೆ ಈಗ ಅಂಗನವಾಡಿ ನೌಕರರಿಗೂ ಏನಪ್ಪ ಅಂತಂದ್ರೆ BLO ಕೆಲಸವನ್ನು ನೇಮಿಸಿದ್ದಾರೆ. ಈ BLO ಕೆಲಸದಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಲು ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಅಂಗನವಾಡಿ ನೌಕರರು ಕೂಡ BLO ಕೆಲಸದಿಂದ ಕೈ ಬಿಡಬೇಕು. ಮತ್ತು ಅಷ್ಟಲ್ಲದೆ ಇವತ್ತಿನ ದಿವಸ ಅಂಗನವಾಡಿ ಮಕ್ಕಳ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿಯೂ ಸಹಿತ ಏನಂತ ಪೌಷ್ಟಿಕ ಆಹಾರದ ಬದಲಾಗಿ ಪೂರ್ಣ ಪ್ರಮಾಣದ ಆಹಾರವನ್ನು ಕೂಡ ಸರ್ಕಾರ ಕೊಡುವಂಥದ್ದಾಗಬೇಕಂತ ಕೇಳಿಕೊಂಡು ಇವತ್ತಿನ ದಿವಸ ಅಹೋರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾಗವಹಿಸಿದ್ದೇವೆ. ನಾನು ಅಶ್ವಿನಿ ತಳವಾರ, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಈ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಬೀಜಗಳು ಸಾವಿರಾರು ಜನ ಇಷ್ಟು ಚಳುವಳಿ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಇರ್ತಾರೆ. ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕ್ಲಾಸ್ 3 ಮತ್ತು ಕ್ಲಾಸ್ 4 ಅಂತಂದು ಅಪಾಯಿಂಟ್ಮೆಂಟ್ ಮಾಡ್ಬೋದು ಆರ್ಡರ್ ಆಗ್ಯದ. ಸೊ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆಗಬೇಕಂತಕ್ಕಂಥ ಅಂಗನವಾಡಿ ನೌಕರರ ಬೇಡಿಕೆ. ಆಮೇಲೆ ಮುಖ್ಯವಾಗಿ 15,000 ರೂಪಾಯಿ ಕೊಡ್ಬೇಕು ಮನೆ ಚುನಾವಣೆ ಹೇಳಿದ್ರು, ಚುನಾವಣೆಗೆ ಮುಂಚೆ ಅದು ಕೊಡ್ತಾ ಇಲ್ಲ. ಕನಿಷ್ಠ ಇದು ಸಂಬಳ 15,000 ಅಂಗನವಾಡಿ ಕಾರ್ಯಕರ್ತರು ಬೇಕು. ಆದರೆ ಈ ಮನುಷ್ಯನ ಜೀವನ ಏನಪ್ಪ ಅಂತ ಒಂದು ಕುಟುಂಬ ಸರಿಯಾಗಿ ಜೀವನ ಮಾಡಬೇಕಾದ್ರೆ ಕನಿಷ್ಠ ಮಟ್ಟಕ್ಕೆ ಒಂದು ಜನತೆ ಬದುಕಿಸಾಬೇಕಾದ್ರೆ ಒಂದು ಮಿನಿಮಮ್ 15,000 ರೂಪಾಯಿ ಗಂಡ ಮಕ್ಕಳು 26,000 ರೂಪಾಯಿ ಇದೆ. ಆದರೆ 15,000 ರೂಪಾಯಿ ಕೇಳ್ತಾ ಇರೋದು. ಈ ಬೀದಿಲಿರ್ತಕ್ಕಂಥ ಪರಿಸ್ಥಿತಿ ಬಂದು ಸರ್ಕಾರ ಇದು ತರಬಾರ್ದಾಗಿತ್ತು, ಈ ತಂದಿದ್ದಾರೆ. ಈ ಒಂದು ಅಂಗನವಾಡಿ ಕಾರ್ಯಕರ್ತರ ಬಂದು ಬೇಡಿಕೆ ಸರ್ಕಾರ ಸೂಕ್ತವಾಗಿ ಪರಿಗಣಿಸಿ ನಾಳೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅವ್ರ ಸಂಬಳ ಜಾಸ್ತಿ ಮಾಡಬೇಕಂತಂದು ನಾವು ಕೋರ್ತಾ ಇದ್ದೀವಿ. ಆಮೇಲೆ ಸರ್ಕಾರಿ ನೌಕರರು ಅವರು ಕೂಡ ಪರಿಗಣಿಸಬೇಕು. ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು, ಯಾಕಂದರೆ ಅಂಗನವಾಡಿ ಕಾರ್ಯಕರ್ತರು ಹಗಲ ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರ ಮಧ್ಯದಲ್ಲಿ ಸರ್ಕಾರ ಮತ್ತು ಈ ನೌಕರರು ಜನಸಾಮಾನ್ಯರಲ್ಲಿ ಕೊಂಡಿ ಕೆಲಸ ಮಾಡ್ತಾರೆ. ಈ ಸಂಬಳ ಜಾಸ್ತಿ ಮಾಡಿದ್ರೆ ಇಡೀ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಪೌಷ್ಟಿಕಾರ ಕೊಡೋದ್ರ ಮುಖಾಂತರ ಮಕ್ಕಳು ಒಳ್ಳೆ ರೀತಿಯ ನಾಗರಿಕನಾಗಿ ಮಾಡೋಕ್ಕೆ ಸಾಧ್ಯತೆ ಇದೆ. ಆ ಸರ್ಕಾರ ಇವು ಬೇಡಿಕೆನ ಈಡೇರಿಸಬೇಕಂತ ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಪ್ರಮುಖವಾದ ಬೇಡಿಕೆ ಅಂತಂದರೆ 26,000 ರೂಪಾಯಿ ಅಂತಂದ್ರೆ ಗೌರವ ಹೆಚ್ಚಿಸಬೇಕಂತಿದೆ. ಇದು ಅಖಿಲ ಭಾರತ ಮಟ್ಟದಾಗಿದೆ. ಅಂದರೆ ಇಡೀ ಸರ್ಕಾರದ ಸಂಖ್ಯೆ ಹೇಳ್ತಾರೆ. ಒಂದು ಕುಟುಂಬ ಸಾಗಿಸ್ಬೇಕಾದ್ರೆ ಗಂಡ ಹೆಂಡತಿ ಮಕ್ಕಳು, ಯಾಕೆ ಆರೋಗ್ಯ ವೆಚ್ಚ, ಶಿಕ್ಷಣ ವೆಚ್ಚ, ಮನೆ ಬಾಡಿಗೆ, ಗ್ಯಾಸ್ ಬಾಡಿಗೆ ಜಾಸ್ತಿ ಅದ, ಬೆಲೆ ಏರಿಕೆ, ಈ ದಿನಮಾನಗಳ ಕಷ್ಟ, ಈ ದಿನಮಾನಗಳಲ್ಲಿ ಸಂಸಾರ ಸಾಕಬೇಕು ಅಂಥ ಪರಿಸ್ಥಿತಿಯಾಗಿ ಇವು ಕೊಡ್ತಕ್ಕಂಥ ಸಂಬಳ 10,000-11,000 ಕೊಡೋಂಥ ಜೀವನ ಮಾಡೋಕೆ ಕಷ್ಟ ಆಗ್ತಾ ಇದೆ. ಅದು ಕೌಟುಂಬಿಕವಾಗಿ ಒಂದು ನೆಮ್ಮದಿಯಿಂದ ಜೀವನ ಸಾಗಿಸ್ಬೇಕಾದ್ರೆ ಗರಿಷ್ಠ ಮಟ್ಟಿಗೆ ಒಂದು 26,000 ಕೊಟ್ಟರೆ ಅವರು ಸಮಾಜದ ಒಬ್ಬ ನಾಗರಿಕರ ಮಧ್ಯದಲ್ಲಿ ಒಳ್ಳೆಯ ಬದುಕಲು ಸಾಧ್ಯ. ಅದು ನಮ್ಮ ರಾಜ್ಯ ಸರ್ಕಾರ ನೌಕರ ಒಕ್ಕೂಟ ಕೂಡ ಇದಕ್ಕೆ ನಾವು ಬೆಂಬಲ ಸೂಚನೆ ಮಾಡ್ತೀವಿ. ಈ ನೌಕರ ಬೇಡಿಕೆ ಸರ್ಕಾರ ಪೂರ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ ಮತ್ತು CIT ಸಂಘಟನೆ ನೇತೃತ್ವದಲ್ಲಿ ಇಂದು ಮತ್ತು ನಾಳೆ ಅಹೋರಾತ್ರಿ ಧರಣಿಯನ್ನು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಾರಂಭ ಮಾಡಿದ್ದೀವಿ. ಇದು ರಾಜ್ಯ ಸಮಿತಿಯ ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ನಡೆಯುವಂಥ ಕಾರ್ಯಕ್ರಮ. ಇದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಮಸ್ಯೆಗಳನ್ನು ಇವತ್ತು ಏನು ಅಧಿವೇಶನ ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದ ಭಾಗವಾಗಿ ಇವತ್ತು ಬೆಳಗಾವಿನಲ್ಲಿಯೂ ಕೂಡ ಹೋರಾಟ ನಡೀತಾ ಇದೆ. ನಮ್ಮ ಅಂಗನವಾಡಿ ನೌಕರರ ಸಂಘದ್ದು ಅವರ ಸಮಸ್ಯೆಗಳನ್ನು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು, ಅವುಗಳನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡುವ ಸಲಾಗ ನಾವಿವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಅವರ ಬೇಡಿಕೆಗಳು ಇವತ್ತು ಅಂಗನವಾಡಿ ನೌಕರರ ಸಂಘ ನೌಕರರು ಅಂಗನವಾಡಿ ಪ್ರಾರಂಭ ಆಗಿ 50 ವರ್ಷಗಳು ಕಳೆದು 50 ವರ್ಷ ಕಳೆದರೂ ಕೂಡ ಅವರನ್ನು ಗೌರವ ಕಾರ್ಯಕರ್ತರಾಗಿ ಇವತ್ತು ಸರ್ಕಾರ ಕಾಣ್ತಾ ಇದೆ. ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಅವರ
ಸಿ ಗ್ರೇಡ್ ಮತ್ತು ಡಿ ಗ್ರೇಡ್ ಅಂತೇಳಿ ನೇಮಕ ಮಾಡಬೇಕು ಅಂತೇಳಿ ಈಗಾಗಲೇ ಗುಜರಾತ್ ಹೈಕೋರ್ಟ್ ಆದೇಶ ಮಾಡಿದೆ. ಅದರ ಭಾಗವಾಗಿ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು. ಅದು ಕೂಡ ಇವತ್ತು ಏನು ನಮಗೆ ಅಂಗನವಾಡಿಗೆ ICDS ಯೋಜನೆಗೆ ಅನುದಾನ ಇತ್ತು, ಆ ಅನುದಾನವನ್ನು ವರ್ಷವೂ ಕೂಡ 30% ಕಟ್ ಮಾಡ್ಕೊತಾನೆ ಹೊಂಟಿದ್ದಾರೆ ಹೊರತು ಹೆಚ್ಚು ಮಾಡಬೇಕು, ಆದರೆ ಅದು ಕಟ್ ಮಾಡ್ತಾ ಹೊಂಟಿದ್ದಾರೆ. ಅದನ್ನು ನಾವು ಇವತ್ತು CITU ಸಂಘಟನೆ ಪರವಾಗಿ ಖಂಡಿಸ್ತೀವಿ. ಅದು ಅಲ್ಲದೆ ಇವತ್ತು ಅಂಗನವಾಡಿ ನೌಕರದಾರರಿಗೆ ಕನಿಷ್ಠ ಕೂಲಿಯನ್ನು ನಿಗದಿಗೊಳಿಸಬೇಕು ಮತ್ತು ಅವರ ಸ್ಥಳೀಯ ಸಮಸ್ಯೆಗಳಿದೆ. ಇವತ್ತು ಅಂಗನವಾಡಿಯ ಕಟ್ಟಡ ಇಲ್ಲ, ಆ ಕಟ್ಟಡಕ್ಕೆ ಬಾಡಿಗೆಯನ್ನು ಕೊಡಬೇಕು, ಪ್ರತಿ ತಿಂಗಳು ಕೊಡಬೇಕು, ಆದರೆ ಕೊಡ್ತಾ ಇಲ್ಲ. ಮತ್ತು ತತ್ತಿಯನ್ನು ಕೊಡಬೇಕು, ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಏನು ಬಾಣತಿಯರಿಗೆ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಫುಡ್ಡನ್ನು ಕೊಡಬೇಕು, ಅದು ಕೂಡ ಸರಿಯಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಅವುಗಳನ್ನೆಲ್ಲನೂ ಕೂಡ ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಈ 2 ದಿನದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ ಒಂದೇ ಟೈಪ್ ಇರಲ್ಲದು. ಕೆಲವೊಂದು ಕಡೆ 10 ತಿಂಗಳು ಇರ್ತದೆ, ಕೆಲವೊಂದು ಕಡೆ 5 ತಿಂಗಳು ಇರ್ತದೆ. ಅಂದರೆ ಒಂದೊಂದು ತಾಲೂಕಿಗೆ ಬೇರೆ, ಒಂದು ಇದರಲ್ಲಿ ಈ ಥರ ಇರ್ತದೆ. ಅಲ್ಲಿ ಮಾಲಕರು ಇವರಿಗೆ ಕಾರ್ಯಕರ್ತರಿಗೆ ಕಿರಿಕಿರಿ ಮಾಡ್ತಾರೆ, ಬಂದ್ ಮಾಡೋದು ಮತ್ತೊಂದು ಮಾಡ್ತಾರೆ. ಅದಕ್ಕಾಗಿ ಅದನ್ನು ಸರಿಯಾಗಿ ಕೊಡಬೇಕು ಅಂತೇಳಿ, ಸರಿಯಾದ ಟೈಮ್ದಾಗ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ. ಇಲ್ಲ, ಅದು ಬಂದ್ ಮಾಡೋ ಟೈಮ್ದಾಗ ಡಿ ಅವ್ರು ಅದಕ್ಕೆ ಏನು ಅಲ್ಲ, ಮೇಲಾಧಿಕಾರಿಗಳು ತಿಳಿಸಿರ್ತಾರೆ, ಅವರು ಕೊಡ್ತೀವಿ ಅಂತ ಹೇಳ್ತಾರೆ. ಬಜೆಟ್ ಬಂದಿಲ್ಲ ಈಗೆಲ್ಲ ಹೇಳ್ತಾರೆ. ನನ್ನ ಹೆಸರು ಲಕ್ಷ್ಮಣ ಅಂದ್ರಾಳ್, CITUನ ಪ್ರಧಾನ ಕಾರ್ಯದರ್ಶಿ, ಬಿಜಾಪುರ ಜಿಲ್ಲಾ. ನಮ್ಮ ಫ್ರೇಮ್ ಭಾಳ ದೊಡ್ಡದ. ಓಕೆ ಮೇಡಮ್. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘದ ರಾಜ್ಯ ಸಮಿತಿ ಕರೆ ಮಾಡಿದೆ. 17-15 ಅಹೋರಾತ್ರಿ ಧರಣಿ ಮಾಡಲಾಗಿದೆ. ಇನ್ನೊಂದು ಏನಂದ್ರೆ ಎಲ್ಲ ತಾಲೂಕಿನಿಂದ ಜನ ಬಂದಾರ. ಈಗಾಗಲೇ ನಮ್ಮ ಎಲ್ಲ ರಾಜ್ಯದೊಳಗೆ, ಎಲ್ಲ ಜಿಲ್ಲಾದೊಳಗೆ ಹೋರಾಟ ಮಾಡ್ತಾರೆ. ಮೇನ್ ಇದ್ರೊಳಗೆ ಏನಂದ್ರೆ ಅಹೋರಾತ್ರಿ ಎಷ್ಟು ಮಂದಿ ಬಂದಿಲ್ಲ ಅಷ್ಟೆಲ್ಲ ನಾವು ನಮ್ಮ ಬೇಡಿಕೆಗಳು ಕನಿಷ್ಠ ವೇತನ ಕೊಡಬೇಕು, ಎಜುಕೇಷನ್ ಅಂಗನವಾಡಿ ಕೇಂದ್ರಗಳು ಮಾಡಬೇಕು. ಈಗ ಲೋಕಲ್ ಮತ್ತು ಯಾವುದೇ ಒಂದು ಗ್ರಾಮದಾಗ ಕಟ್ಟಡ ಅಂದರೆ ಗೌರ್ಮೆಂಟ್ ಕಟ್ಟಡ ಇಲ್ಲಾಂದ್ರೆ ಕೈಗೆ ಹಾಕಿ ಬಾಡಿಗೆ ಇರ್ತಾರೆ. ಬಿಜಾಪುರ ಸಿಟಿ ಒಳಗೆ 5-6 ಸಾವಿರ ಅಂತ ಕಟ್ಟಡ ಸಿಗಲ್ಲ. ಅದು ಕೂಡ ನಾವು ಬಜೆಟ್ ಬಂದಿಲ್ಲ ಇದು ಮಾಡತಕ್ಕ ಕೈಲೇನೆ ಧರಿಸ್ಬೇಕು. ದಯಮಾಡಿ ತಿಂಗಳ ಬಜೆಟ್ ಹಾಕಿ ನಮ್ಮ ಬಾಡಿಗೆ ಕೊಡಬೇಕು. ಆಮೇಲೆ ಏನದ, ಈಗ ಹೆಲ್ಪರ್ಗಳು ಇಲ್ಲ ಇಲ್ಲಾಂದರೆ ಈ ವರ್ಷ ವರ್ಕರ್ ಒಬ್ಬರೇ ಕೆಲಸ ಮಾಡ್ತಾರೆ. ಕಡೆ ಬಿಲ್ಲೆಲ್ಲ ಡ್ಯೂಟಿ ನೋಡಬೇಕು, ಶಾಲಾ ಶಿಕ್ಷಣ ಮಾಡಬೇಕು, ಗರ್ಭಿಣಿ ಬಾಣಂತಿಗಳಿಗೆ ಉಪಹಾರ ಕೊಡಬೇಕು, ಗ್ರೇಡ್ ಮಕ್ಕಳಿಗೆ ನೋಡಬೇಕು, ಎಲ್ಲ ಸಭೆಗಳಿಗೆ ನಾವು ಹಾಜರಾಗಬೇಕು. ಈ ರೀತಿ ನಮ್ಗೆ ಅಂಗನವಾಡಿ ಕಾರ್ಯಕರ್ತರಿಗೆ ತೊಂದರೆ ಇದೆ. ಏನದ, ಇನ್ನೊಂದು 2016 ಹಿಡ್ಕೊಂಡು ಈವರೆಗೆ ಒಬ್ಬ ಕಾರ್ಯಕರ್ತಿ ದುಡಿದು 30-60 ವರ್ಷ ಆದಮೇಲೆ ಮನೆಗೆ ಹೋದ್ರೆ ಒಂದು ಪೈಸೆ ಕೂಡ ಅವ್ರು ಏನು ಡಿವಿಡೆಂಟ್ ಬರ್ತದೆ ಈವರೆಗೂ ಕೊಟ್ಟಿಲ್ಲ ಸರ್ಕಾರ. ನಮಗೊಂಥರ ಸರ್ಕಾರದ ಬಗ್ಗೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಅಂಗನವಾಡಿ ನೌಕರರು ಇರೋರೆಲ್ಲ ದಲಿತ ಮಕ್ಕಳು, ಆಮೇಲೆ ದಲಿತ ಮಹಿಳೆಯರು, ಇದರೊಳಗೆ ಎಷ್ಟು ವಿಧವೆ ಇದ್ದಾರೆ. ಅವ್ರು ಪೆನ್ಷನ್ ಇಲ್ಲ, ಹಿಡ್ಕೊಂಡಿಲ್ಲ, ಜೀವನ ಹ್ಯಾಂಗ್ ಮಾಡಬೇಕು ಅನ್ನೋದು ಸರ್ಕಾರ ಅದನ್ನು ಕೇಳ್ತಾ ಇಲ್ಲ. ನಮ್ಮ ಅಲ್ಲಿ ಏನು ನಮಗೆ ಬದಲಾವಣೆ ಅಧಿವೇಶನದಾಗ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು. 15,000 ಅಂತೇಳಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಹೇಳ್ತಿತ್ತು. ಆದರೆ ಇನ್ನೂವರೆಗೆ ಅವ್ರೇನು ಪತ್ತೆನೇ ಇಲ್ಲ. 5 ಗ್ಯಾರಂಟಿ ಆ ಗ್ಯಾರಂಟಿ ಅಂತಾರೆ, ದುಡಿಯೋ ಮಹಿಳೆಯರಿಗೆ ಪಗಾರ ಕೊಡಲ್ಲ. ಹೀಗಾಗಿ ನಾವಿಲ್ಲಿ ಅವ್ರು ಏನು ಅಧಿವೇಶನದಾಗ ನೋಡಿ ಏನು ಫೈಸಲ ಮಾಡ್ತಾರೆ, ಏನು ತೀರ್ಮಾನ ತೊಗೋತಾರೆ ಅಂಗನವಾಡಿ ಬಗ್ಗೆ ಹೇಳಬೇಕು. ಇನ್ನು ಮುಂದೆ ಏನಾರ ನಾವು ಜನವರಿ ಫೆಬ್ರವರಿ ಮೇಡಮ್, ಇದಕ್ಕಿಂತ ಮುಂಚೆ ಅವರು ಇದ್ರಲ್ಲಿ ಯಾವುದೇ ಬೇಡಿಕೆ ಈಡೇರತ್ತಿಲ್ಲ. ಏನು ಕಾರಣ ಅದು? ಆದರೆ ಅಂಗನವಾಡಿ ಕಾರ್ಯಕರ್ತರು ಪೇಮೆಂಟ್ ಹೆಚ್ಚು ಮಾಡೋದು ಆಗಲಿಲ್ಲ. ಅದಕ್ಕೆ ಇದನ್ನ ಹೋರಾಟ ಮಾಡಲಿಕ್ಕೆ ಅಕಸ್ಮಾತ್ ಇದು ಯಶಸ್ವಿ ಆಗ್ಬೇಕಂದ್ರೆ ನಾವೇನದ ಬೆಂಗಳೂರು ಚಲೋ ರಾಜ್ಯ ಸಮಿತಿ ಹೇಳ್ತಂದ್ರೆ ಎಲ್ಲರಿಗೂ ಹೋಗ್ಬಿಡ್ತೀವಿ. ಮಹಿಳಾ ಮತ್ತು ಹೇಳಿದ್ರು ಪಗಾರ ಹೆಚ್ಚು ಮಾಡ್ತೀವಿ ಅಂತಾರೆ, ಹಿಡ್ಕೊಂಡು ಬರ್ತೀವಿ ಅಂತಾರೆ. ಇವ್ರ ಆಫೀಸ್ನಾಗ ಕೇಳಿದ್ರೆ
ಬಜೆಟ್ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಆಶ್ವಾಸನೆ, ಅಧಿಕಾರಿಗಳು ಆಶ್ವಾಸನೆ, CM ಅಂತ ಆಶ್ವಾಸನೆ. ಅಂದ್ರೆ ಈಗ 5 ಸಾವಿರ ರೂಪಾಯಿ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮುಂದಿನ ಥರ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ ನಾವು. ಎಲ್ಲಿ ಬೆಂಗಳೂರು ಕೂಡ ಮೇಡಮ್ ಇವತ್ತು ಇದು ರಾಜ್ಯದ ಹೆಸರು ಹೇಳ್ರಿ. ಸುನಂದ ನಾಯಕ, ಪ್ರಧಾನ ಅಧ್ಯಕ್ಷರು, ವಿಜಯಪುರ ಜಿಲ್ಲೆ. ಕೇಂದ್ರ ಸರ್ಕಾರ 2018ರಿಂದ ಮೋದಿಯವರ ಸರ್ಕಾರ ಇವತ್ತಿಗೂ ಒಂದೇ ಒಂದು 10 ರೂಪಾಯಿ ವೇತನ ಹೆಚ್ಚು ಮಾಡಿಲ್ಲ ಈ ಅಂಗನವಾಡಿ ನೌಕರರಿಗೆ ಸರ್. ಮತ್ತು ಶೇಕಡ 90ರಷ್ಟು ಅನುದಾನ ಅವ್ರು ಕೊಡಬೇಕು, 10% ರಾಜ್ಯ ಸರ್ಕಾರ ಕೊಡಬೇಕು ಅಂತಿದ್ದಂಥದ್ದು ಇವತ್ತು ಪ್ರತಿ ವರ್ಷ ಅನುದಾನವನ್ನು ಕಡಿತ ಮಾಡ್ತಾ ಇವತ್ತು ಪೂರ್ತಿ ಜಾರಿಕೊಳ್ಳುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೋಗ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ರಾಜ್ಯ ಸರ್ಕಾರ ಕೂಡ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ವೇತನ ಹೆಚ್ಚಿಗೆ ಮಾಡ್ತೇವೆ ಅಂಗನವಾಡಿಯವರು ಅಂತ ಹೇಳಿದರು. ಸರ್ಕಾರ ಒಂದು ವರ್ಷ ಮೇಲಾದರೂ ಕೂಡ ಅವರು ಕೂಡ ಇವತ್ತು ಗಣನೆಗೆ ತಗೊಳ್ತಾ ಇಲ್ಲ. ಇದರ ಬಗ್ಗೆ ಇವತ್ತು ವಿಧಾನಸೌಧ ಮುಂದೆ ಹೋರಾಟ ಮಾಡಿದ್ದಾರೆ, ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ, ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ. ಆದರೂ ಕೂಡ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಅಂಗನವಾಡಿ ನೌಕರರನ್ನು ಪರಿಗಣಿಸ್ತಾ ಇಲ್ಲ, ಸರಿಯಾಗಿ ಪರಿಗಣಿಸ್ತಾ ಇಲ್ಲ. ಆದರೆ ತಕ್ಷಣವೇ ಇವತ್ತು ಗುಜರಾತ್ ಮಾದರಿಯಲ್ಲಿ ಗುಜರಾತ್ ಹೈಕೋರ್ಟ್ ಏನು ಹೇಳಿದೆ, ಇವರನ್ನು ಸರ್ಕಾರಿ ನೌಕರ C ಮತ್ತು D ನೌಕರರಂತೆ ಪರಿಗಣಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆವು. ಅದನ್ನು ಇಡೀ ಗುಜರಾತ್ ಅಲ್ಲದೆ ಇಡೀ ದೇಶದಾದ್ಯಂತ ಅದನ್ನು ಜಾರಿ ಮಾಡಬೇಕಾದಂಥದ್ದು ಸರ್ಕಾರಗಳು. ಅದು ಸರ್ಕಾರ ಇವತ್ತು ಕೋರ್ಟಿನ ನಿರ್ದೇಶನ ಕೂಡ ಇವತ್ತು ಗಣನೆಗೆ ತಗೊಳ್ತಾ ಇಲ್ಲ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ಪೂರ್ಣ ಮುಂಜಾನಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಕೆಲಸ ಸರಿಯಾದ ಯೋಗ್ಯದ ಅಂತೇಳಿ ಸರ್ಕಾರ ಒಪ್ಕೊಂಡಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರ ವೇತನ ಹೆಚ್ಚಿಗೆ ಮಾಡಲಿಕ್ಕೆ ಸರ್ಕಾರಗಳು ಹಿಂತೆಗಿತಾ ಇದೆ. ನಾವು ತೀವ್ರವಾಗಿ ಖಂಡಿಸ್ತೇವೆ. ಕನಿಷ್ಠ ವೇತನ 26,000 ರೂಪಾಯಿ ಆಗಬೇಕು ಅಂತೇಳಿ ಇವತ್ತು CITUನ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಅದರ ಪ್ರಕಾರ ಸರ್ಕಾರ ಕ್ರಮ ಕೈಗೊಂಡು ಅವರಿಗೆ ನೌಕರಿ ಖಾಯ ಮಾಡಬೇಕು. ಗುಜರಾತ್ ಕೋರ್ಟ್ ಆದೇಶ ಪ್ರಕಾರ ಮತ್ತು ಕನಿಷ್ಠ ವೇತನ 26,000 ಮಾಡಬೇಕು. ಮತ್ತು ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಸರಿಯಾಗಿ ತಪ್ಪಿಗಳು ಮಾಡ್ತಾ ಇಲ್ಲ, ಮನೆ ಬಾಡಿಗೆ ಕೊಡ್ತಾ ಇಲ್ಲ, ಕೇಂದ್ರಗಳು ಬಾಡಿಗೆ ಕೊಡ್ತಾ ಇಲ್ಲ. ಈಗ ಹಲವಾರು ಸಮಸ್ಯೆಗಳನ್ನು ಅಂಗನವಾಡಿ ಕೇಂದ್ರಗಳು ಅನುಭವಿಸ್ತಾ ಇವೆ. ಇದನ್ನು ಸರಿಪಡಿಸಬೇಕು ಸಮಸ್ಯೆಗಳು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಗಳಿಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅಣ್ಣಾರ ಏಳಿಗೆ, CITUನ ಜಿಲ್ಲಾಧ್ಯಕ್ಷ.